ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಬಟ್ಟೆ ಮೇಲೆ ಪೇಪರ್ ಕಟಿಂಗ್ ಮಾಡಿರುವಂಥ ಕಟೋರಿನ ಯಾವ ಥರ ಬಟ್ಟೆ ಮೇಲೆ ಹಾಕಿಬಿಟ್ಟು ಕಟಿಂಗ್ ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತಿಲ್ಲಿ ನಾನು ಹಿಂಭಾಗ ಅರ್ಧ ಇಂಚ ಮಾರ್ಕ್ ಮಾಡಿಬಿಟ್ಟು ಇವಾಗ ಕೊರಳಿಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಇವಾಗ ನೆಕ್ಸ್ಟು ಮೇಲ್ಗಡೆ ಮಾರ್ಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ಟೋಟಲ್ ಹಿಂದಿಂದು ಉದ್ದಾನ ನಾನು ಇಲ್ಲಿ 14.25 ಇಂಚ ತೊಗೊಂಡಿದ್ದೀನಿ, 5 ಇಂಚ ಭುಜಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ, ಮತ್ತು 2 ಇಂಚ ಕೊರಳಿಗೆ ತೊಗೊಂಡಿರೋದು ಫ್ರೆಂಡ್ಸ್. ಇಲ್ಲಿ ನಾನು ಇವಾಗ ಇದು ಕೊರಳಿಂದು ಬಾಕ್ಸ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನು ರೌಂಡ್ ಮಾರ್ಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇವಾಗ ಬಗ್ಲಿಂದು ನಾನು 6 ಇಂಚ ತೊಗೊಂಡ್ಬಿಟ್ಟು ಇಲ್ಲಿ ಇವಾಗ ಇದಕ್ಕೂ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ 1.5 ಇಂಚಿಗೆ ಒಂದು ರೌಂಡ್ ಮಾರ್ಕ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 11 ಇಂಚ ಸುತ್ತಳತೆನ ತೊಗೊಂಡಿರೋದು, 2 ಇಂಚ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ನೋಡಿ ಕಟೋರಿನ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಬಟ್ಟೆ ಮೇಲೆ ಈ ಥರ ಇಟ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇದು ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಅಳತೆ ಬಟ್ಟೆಯಲ್ಲಿ ನಮ್ಮದು ಇಲ್ಲಿ ಬಗ್ಲಿಂದು ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಮೇನ್ ಕಟ್ಟಿಂಗ್ ಒಳಗೆ ಮೇನ್ ಇರೋದು ಇದೆ ಫ್ರೆಂಡ್ಸ್. ಇಲ್ಲಿ ನಾವು ಪೇಪರ್ ಕಟ್ಟಿಂಗ್ನಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿರಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಇಲ್ಲಿ ಅಳತೆ ಬ್ಲೌಸಲ್ಲಿ ಯಾವ ಥರ ಇದೆ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಇಲ್ಲಿ ಪೇಪರ್ ಕಟ್ಟಿಂಗಲ್ಲಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬ್ಲೌಸು ಸ್ಟಿಚಿಂಗ್ ಮಾಡುವಾಗ ನಮಗೆ ಪ್ರಾಬ್ಲಮ್ ಅನ್ನೋದು ಏನೂ ಬರಲ್ಲ ಫ್ರೆಂಡ್ಸ್. ಇಲ್ಲಿ ಹೆಚ್ಚು ಕಮ್ಮಿ ಏನಾರ ಮಾಡ್ಕೊಂಡ್ಬಿಟ್ರೆ ಬ್ಲೌಸ್ದು ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೀಟಾಗಿ ನಾವು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಬಿಗಿನರ್ಸ್ ಆದರೆ ಗೊತ್ತಿರಲ್ಲ, ಹಾಗಾಗಿ ಇದನ್ನು ಮತ್ತೆ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಬಿಟ್ಬಿಟ್ಟು ಇಲ್ಲಿ ನನಗೆ ಎಷ್ಟು ಬೇಕು ಈ ಸೈಜ್ಗೆ ಯಾವ ಥರ ಬೇಕು ಅನ್ನೋದನ್ನು ಮಾತ್ರ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ನಾನು ಯಾವ ಥರ ಮಾರ್ಕಿಂಗ್ ಅನ್ನೋದನ್ನು ಮಾಡ್ತಿದ್ದೀನಿ ಅನ್ನೋದು ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಇದ್ರ ಮುಂದ್ಗಡೆನೇ ನಾನು ಇಲ್ಲಿ ಕಟೋರಿ ಪೀಸ್ನ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಪೂರ್ತಿ ಇವಾಗ 3 ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಿಂಭಾಗ ಮೊದಲಿಗೆ ಕಟಿಂಗ್ ಮಾಡಿ ತಗೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ಲೀವ್ನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸ್ಲೀವ್ ಕಟ್ಟಿಂಗ್ ಅನ್ನೋದು ಇಲ್ಲಿ ವಿಡಿಯೋದಲ್ಲಿ ಇದು ಯಾಡ್ ಆಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಹಿಂಭಾಗ ಮುಂಭಾಗ ಮಾತ್ರ ಕಟ್ಟಿಂಗನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪೇಪರ್ ಕಟ್ಟಿಂಗ್ನ ವಿಡಿಯೋನ ಮುಂಚೆನೇ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಚಾನಲಲ್ಲಿ ಈಗಾಗಲೇ ಇದೆ, ಅಲ್ಲಿ ನಮ್ಮ ಚಾನಲಲ್ಲಿ ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ಸ್, ಸಿಗತ್ತೆ ಇದ್ರದ್ದು ಕಟ್ಟಿಂಗ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅನ್ನೋದು. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮುಂದಿಂದು ಬಗ್ಲಿನ ಶೇಪ್ನ ತಗೋತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ಕರೆಕ್ಟಾಗಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾನ ಮಾಡ್ಕೊಂಡಿರೋದ್ರಿಂದ ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇಲ್ಲಿ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ನಾನು ಹೆಚ್ಚಿಗೆ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇಲ್ಲಿ ಅರ್ಧ ಇಂಚ ನಾನು ಮೊದಲಿಗೆ 5.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಅರ್ಧ ಇಂಚೆ ಜಾಸ್ತಿ ಇರೋದ್ರಿಂದ ನಾನು ಅರ್ಧ ಇಂಚೆ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಕಟೋರಿ ಪೀಸ್ನ ಕಟಿಂಗ್ ಮಾಡಿ ತಗೋತೀನಿ ನೋಡಿ ಫ್ರೆಂಡ್ಸ್. ಇದೇ ಥರ ಇಲ್ಲಿ ಕಟೋರಿ ಪೀಸಲ್ಲಿ ಏನು ಹೆಚ್ಚು ಕಮ್ಮಿ ಮಾಡ್ಕೋ ಹಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿ ಎಷ್ಟಿದೆ ಅಷ್ಟೇ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಆದರೆ ಇಲ್ಲಿ ನಾವು ಬಗ್ಲನ್ನು ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಬಗ್ಲ್ ಶೇಪ್ ಕೊಡುವಾಗ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆ ಕಡೆ ಈ ಕಡೆ ಅದು ನೀಟಾಗಿ ಸ್ವಲ್ಪ ಗೊತ್ತಾಗ್ಬಿಟ್ರೆ ಇಲ್ಲಿ ಕಟೋರಿ ಬ್ಲೌಸು ನೀಟಾಗಿ ಬಂದುಬಿಡುತ್ತೆ. ಕಟ್ಟಿಂಗು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಬಟ್ಟೆ ಸ್ಟಿಚಿಂಗ್ ಮಾಡುವಾಗ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂದುಬಿಡುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಟ್ಟಿಂಗ್ ಮಾಡಿಟ್ಟಿರೋ 2 ಬಗ್ಲನ್ನ ಸೇರಿಸ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟು ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಂಡ್ಬಿಟ್ಟು ನಾನು ಕ್ರಾಸ್ ಬೆಲ್ಟು ಎಷ್ಟು ಬರುತ್ತೆ ನೋಡಿಬಿಟ್ಟು ಇವಾಗ ಇಲ್ಲಿ ಉಳಿದಿರೋ ಬಟ್ಟೆಯಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನನಗೆ ಆ ಕಡೆ 2.5 ಇಂಚ ಈ ಕಡೆ 2 ಇಂಚ ಅಷ್ಟೇ ಬೇಕು ಫ್ರೆಂಡ್ಸ್. ಹಾಗಾಗಿ ಎಕ್ಸ್ಟ್ರಾ ಇಲ್ಲಿ ಹೊಲಿಗೆಗೋಸ್ಕರ ಎಷ್ಟು ಬೇಕು ಕಟ್ ನೋಡಿಬಿಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊತೀನಿ. ನೀವು ಯಾವ ಥರ ಅಳತೆ ಬ್ಲೌಸನ್ನು ತೊಗೊಂಡಿರಿ ಅನ್ನೋದು ಅಲ್ಲಿ ಆ ಥರ ನೋಡಿಬಿಟ್ಟು ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ
ಇವಾಗ ಇಲ್ಲಿ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಎರಡೂ ನಾನು ಇದೇ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಮೇನ್ ಬಟ್ಟೆಯಲ್ಲಿ ಇವೆರಡು ಕಟ್ ಮಾಡ್ಕೊಂಡ್ಬಿಟ್ರೆ ಆವಾಗ ಇಲ್ಲಿ ಬಟ್ಟೆಯಿಂದ ಬಿಟ್ಕೊತೆ ಅನ್ನೋದು ಇಲ್ಲಿ ಕಸ್ಟಮರ್ದು ಒಂದ್ಸತಿ ಇರುತ್ತೆ. ಹಾಗಾಗಿ ನಾನು ಅಸ್ತ್ರ ಬಟ್ಟೆಯಲ್ಲಿ ಕಟ್ಟಿಂಗ್ನ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಅದನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಆ ಕಡೆ ಈ ಕಡೆ ಯಾವ ಥರ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಬಗಲ್ ಕಡೆ ನಾನು ಒಂದು 3 ಪ್ಯಾಂಟ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ಆದರೆ ಒಳಗಡೆ ಇಲ್ಲಿ ಕಟೋರಿ ಅಟ್ಯಾಚ್ ಮಾಡ್ಕೋ ಕಡೆ ನಾನು ಇಲ್ಲಿ ಅರ್ಧ ಇಂಚನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆವಾಗ ಈ ಥರ ಪರ್ಫೆಕ್ಟಾಗಿ ಇಲ್ಲಿ ಅಳತೆನ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ಎದೆ ಸುತ್ತಳತೆಯಲ್ಲಿ ಇಲ್ಲಿ ಯಾವ ಥರ ಜಗ್ಗಿದ ಹಾಗೆ ಏನು ರಿಕ್ಕಾಗಿ ಹಿಡ್ಕೊಂಡು ಹಾಗೆ ಏನು ಬರಲ್ಲ ಫ್ರೆಂಡ್ಸ್. ಇಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಆವಾಗ ನಿಮಗೆ ಕಸ್ಟಮರು ಯಾವುದೇ ಥರ ಹೀಗಾಗಿದೆ ಹಾಗಾಗಿದೆ ಏನು ಅನ್ನಲ್ಲ ಫ್ರೆಂಡ್ಸ್. ಇಲ್ಲಿ ಹೆಚ್ಚು ಕಮ್ಮಿ ಇದನ್ನೇ ಸ್ವಲ್ಪ ನೀವು ನೀಟಾಗಿ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಕಟೋರಿ ಬ್ಲೌಸಲ್ಲಿ ಮತ್ತೇನು ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್. ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಬಿಟ್ಟು ನಾನು ಒಂದೊಂದಾಗಿ ಇಲ್ಲಿ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದೇ ಥರ ನೀವು ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಸ್ಲೀವ್ನ ಯಾವ ಕಡೆ ಇಟ್ಟನೆ ಆ ಕಡೆ ಇಲ್ಲಿ ಓಪನ್ ಇದೆ ಫ್ರೆಂಡ್ಸ್. ನನ್ನ ಕಡೆ ಇಲ್ಲಿ ಫೋಲ್ಡಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇದೇ ಥರ ಇವಾಗ ನಾನು ಎಲ್ಲ ಇಟ್ಬಿಟ್ಟು ಇಲ್ಲಿ ಕ್ರಾಸ್ ಬೆಲ್ಟನ್ನ ಇಟ್ಬಿಟ್ಟು ಇವಾಗ ನೀಟಾಗಿ ಕಟ್ಟಿಂಗ್ನ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇದೇ ಥರ ಮೇನ್ ಬಟ್ಟೆ ಮೇಲೆ ನಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ನೋಡಿಬಿಟ್ಟು, ಬಟ್ಟೆ ಯಾವ ಥರ ಇದೆ ಹೆಚ್ಚು ಕಮ್ಮಿ ಇದೆ ಯಾವ ಥರ ಕೂಡತ್ತೆ ನೋಡಿಬಿಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಅಳತೆ ಯಾವ ಥರ ತೊಗೊಂಡು ಏನು ಹೇಳಿಲ್ಲ ಫ್ರೆಂಡ್ಸ್. ಹಾಗೆ ಕಟ್ಟಿಂಗ್ ಅಷ್ಟೇ ತೋರಿಸಿದ್ದೀನಿ. ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿರೋದು ಬೇರೆ ವಿಡಿಯೋ ಇದೆ ನಮ್ಮ ಚಾನಲಲ್ಲಿ. ಈಗಾಗಲೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ತೆಗೆದು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾರು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಹೊಸದಾಗಿ ಏನಾರು ನಮ್ಮ ಚಾನಲ್ಗೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಮ್ಮ ಚಾನಲ್ನ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ನಾನು ಧನ್ಯವಾದನ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಈಸಿಯಾಗಿ ಕಟೋರಿ ಬ್ಲೌಸನ್ನು ಕಟ್ಟಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬಿಗ್ನರ್ಸ್ ಆದರೂ ಕೂಡ ತುಂಬ ಸುಲಭವಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ತೋರಿಸಿರೋ ಥರ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಏನಾರು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಮುಂದಿನ ವಿಡಿಯೋದ ಮತ್ತೆ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.